ಮೋನೋ ರೈಲು. How much, bro? 5 ringgit. Okay, 5 ringgits. 5 ringgits. Last one. Which one is this? Strawberry milk. Strawberry. Yeah. Then this is orange. Orange, strawberry. ಯಾವ್ದು ಬೇಕು ನಿಮಗೆ? Strawberry flavor. ಒಂದು ಸ್ಟ್ರಾಬೆರಿ ಒಂದು ಆರೆಂಜ್. One strawberry, orange. Yeah. This is lime. Don't put Not too much of oils. Less ice. Less little ice. Your name? Ruby. Ruby. You're from Malaysia? Yeah. Local. Yeah. This is orange, right? Strawberry, orange, strawberry, and strawberry milk. Thank you. Alright. 10 ringgit. 10 ringgit. Yeah. ಚೆನ್ನಾಗಿದೆ ಅಂದ್ರ. It's good, yeah. It's good. Yeah. You got the change for 50 ringgits? No, I don't have change for 50 ringgit. I need change. Do you have 20? I don't have 20 also. Else I'll give you 10, but can you give me a change for 50 ringgits? Somewhat 20 or 10. We don't have the change too much. We don't have change. Okay. Only for. Here you take 10 ringgits. Thank you. Thank you. ಚೆನ್ನಾಗಿದೆ, ರಿಫ್ರೆಶ್ಮೆಂಟ್ ಆಗಿದೆ. ಅಲ್ಲ 200 ರೂಪೀಸ್ ಆಯ್ತು ಕೊಡಾಗ. ಎಷ್ಟು ಕೊಟ್ಟಿರೋ ನೀವು? 10 ರಿಂಗೇಟು. 10 ರಿಂಗೇಟ್ ಅಂದರೆ ಅದು ಈಗ 18 ರೂಪಾಯಿ ಅನ್ಕೋ. ಎಷ್ಟಾಯ್ತು? 180 ರೂಪೀಸ್ ಸಮಥಿಂಗ್ ಆಯಿತು. ಯಾವಾಗ ನೋಡಿ ABS. It's fun. This is a guest house. This is a, thank you. ಇದೆ ಅಂತೆ. ಸೊ ಈಗ ನಮ್ಮ ರೂಮು ಇಲ್ಲೇ ಬುಕಿಟ್ ಬಿಲ್ಟಾಂಗ್ ಅಂತ ಈ ಜಾಗದಲ್ಲಿ ರೂಮ್ ಮಾಡಿದ್ವಿ. ನೋಡೋಣ ಬನ್ನಿ ರೂಮ್ ಹೆಂಗಿದೆ ಅಂತ. ಬಾ. ABS booking Bintang room. ABS? No. Which side? Next building. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ಆಚೆ ಸುತ್ತಾಡೋಣ ಅಂತ ಬಂದಿದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಬಿಲ್ಡಿಂಗ್ ಇದು ಪ್ರಪಂಚದಲ್ಲೇ ಎರಡನೇ ಅತಿ ಎತ್ತರದ ಬಿಲ್ಡಿಂಗು. ಮೊದಲನೇದು ಬಂದು ಬುರ್ಜ್ ಖಲೀಫಾ ದುಬೈಲಿರೋದು. ಸೊ ಅದಾದಮೇಲೆ ಅದು ಬರೋಕ್ಕೆ ಮುಂಚೆ ಇದೇ ಪ್ರಪಂಚದಲ್ಲೇ ಅತಿ ಎತ್ತರದ ಬಿಲ್ಡಿಂಗ್ ಆಗಿತ್ತು. ಅದು ಬಂದ ಮೇಲೆ ಇದು ಈಗ ಎರಡನೇ ಅತಿ ಎತ್ತರದ ಪ್ರಪಂಚದಲ್ಲೇ ಅತಿ ಎತ್ತರದ ಬಿಲ್ಡಿಂಗು. ಇದರ ಎತ್ತರ 2227 ಅಡಿ. ಮೆರ್ಡಿಕಾ 118 ಅಂತ ಕರೀತಾರೆ ಅದನ್ನು. ಅದ್ರ ಹೆಸರು ಮೆರ್ಡಿಕಾ 118 ಅಂತಂದರೆ 118 ಫ್ಲೋರ್ ಇದೆ ಅಂತೆ. ಮಲೇಷ್ಯಾಗೆ ಬಂದು ಅರ್ಧ ದಿನ ಆಯಿತು, ಇನ್ನೂ ಏನೂ ತಿಂದಿಲ್ಲ. ಒಂದು ಜ್ಯೂಸ್ ಕುಡಿದಿದ್ದು ಬಿಟ್ಟರೆ ಇನ್ನೇನು ತಿಂದಿಲ್ಲ. ಏಕೆಂದರೆ ನಾನ್ ವೆಜ್, ಎಲ್ಲ ಕಡೆ ನಾನ್ ವೆಜ್ಜು. ಸೇಮ್ ನಮ್ಮ ಬೆಂಗಳೂರು MG ರೋಡು ಬ್ರಿಗೇಡ್ ರೋಡ್ ಬಂದಂಗಿಲ್ಲ, ಏನು ಅಂಥ ಡಿಫ್ರೆನ್ಸ್ ಅನಿಸ್ತಿಲ್ಲ. ಆದರೆ ಬಿಲ್ಡಿಂಗ್ಗಳು ಮಾತ್ರ ಜಾಸ್ತಿ, ಸ್ಕೈ ಸ್ಕ್ರ್ಯಾಪರ್ಸ್ ಜಾಸ್ತಿ ಇದೆ. ಸೊ ಅದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟು ಬೆಂಗಳೂರು MG ರೋಡು, ಬ್ರಿಗೇಡ್ ರೋಡು, ಕಮರ್ಷಿಯಲ್ ಸ್ಟ್ರೀಟು. ಸೊ ಹಿಂಗೆ ಅನಿಸ್ತಾ ಇದೆ. ದೂರದ ಬೆಟ್ಟ ನುಣ್ಣಿಗೆ ಅಂತಾರಲ್ಲ, ಹಂಗಾಯಿತು. ಫಾರಿನ್ ಅಂದರೆ ಫಾರಿನ್ ಬಂದಮೇಲೆ ಗೊತ್ತಾಗೋದು ಏನಂತ ಫಾರಿನ್ಗೂ ಇಂಡಿಯಾಗೂ ಡಿಫ್ರೆನ್ಸ್ ಇಲ್ಲ ಅಂತ.
ಆ್ಯಕ್ಚುಲಿ ನೋಡ್ಬೇಕಿತ್ತು ಹೇಗಿತ್ತು ಅಂತ ಹೇಗಿದೆ ಅಂತ. ಸೊ ಅಷ್ಟೇ. ಈ ಲೊಕ್ಯಾಲಿಟಿ ಇದನ್ನು ಬುಕಿಟ್ ಬಿಂಟಾಂಗ್ ಅಂತ ಕರೀತಾರೆ ಈ ಲೊಕ್ಯಾಲಿಟಿನ. ಓ ಪಾಪ್ ಸ್ಟಾರ್ ಮೈಕಲ್ ಜಾಕ್ಸನ್. ಹಿಂಗೆ ನೋಡೋಣ ಬಾ. ಡ್ಯೂಡ್ ಎಲ್ಲ ಕಡೆನೂ ನಾನ್ ವೆಜ್ಜೇನೆ. ಟ್ರೆಡಿಷನಲ್ ಪಾಕಿಸ್ತಾನಿ ಆ್ಯಂಡ್ ನಾರ್ತ್ ಇಂಡಿಯನ್ ಕ್ಯೂಸೈನ್. ಅದು ನಾನ್ ವೆಜ್ಜು. ಬಿಟ್ಸ್ ಬಿಂಟಾಂಗ್ ಹೋಟೆಲ್. ಅದು ನಾನ್ ವೆಜ್ಜು ಗುರು. ಇವತ್ತು ತಿನ್ನಲ್ಲ ನಾವು ಗುರುವಾರ. ದೇಶ ಬಿಟ್ರು ನಮ್ಮ ವ್ರತ ಬಿಡಲ್ಲ. ಫ್ರೂಟ್ಸ್ ಎಲ್ಲ ತಿನ್ನೋಣ ಎಷ್ಟು ಅಂತ ಕೇಳೋಣ. 1 cup. Do you have mixed fruits? This one. Strawberry. How much is this? 5 ringgit. 1 cup every day. Everything is 5 ringgit. Yeah. This is dragon fruit. 5 ringgit ಅಂದ್ರೆ ನೀನಿಗೆ 100 ರೂಪಾಯಿ. ಚೇಪೆಕಾಯಿ, ಪಪಾಯ, ಮ್ಯಾಂಗೋ, ಡ್ರ್ಯಾಗನ್ ಫ್ರೂಟ್, ವಾಟರ್ಮೆಲನ್, ಆರೆಂಜು, ಸ್ಟ್ರಾಬೆರಿ. ರಿಂಗೇಟ್ ಅಂದರೆ 5 2 10 100 ರೂಪಾಯಿ. 85 90 ರೂಪಾಯಿ. ಊಟ ಮಾಡೋಣ ನೋಡಿ. ಹಣ್ಣು ತಿನ್ಕೊಡೋಣ ಬಾರ ಓಲಿಯತೆಗೆ. ದೀಕ್ಷಿತ್ ತಿಂತೀಯ ನೋಡಿ ಏನಿದೆ. ತಿಂತೀಯಾ ಇದೇನಾದ್ರು? ಏನು ಸ್ವೀಟಾ ಏನದು? ಬೇಕ್ ಬನ್, ಬಾರ್ಬಿಕ್ಯೂ ಚಿಕನ್ ಬೇಕ್ ಬನ್, ಸಾಲ್ಟೆಡ್ ಎಲ್ಲ ನಾಳೆ ಟ್ರೈ ಮಾಡೋಣ. ಇವ್ರು ಏನೇ ಸಿಕ್ಕಿದ್ರು ಚೈನಾದವರು ಬಡದು ಬಾಯಿಗೆ ಹಾಕತ್ತಾರೆ. ವೆಜ್ಜಲ್ಲಿ ಕೊಡ್ತಾರೆ, ಬರೀ ನಾನ್ ವೆಜ್ ಇಲ್ಲಿ. ಸೊ ಗಾಯ್ಸ್ ಫೈನಲಿ ಇಲ್ಲಿ ಯಾವುದೋ ಒಂದು ಸ್ಟಾರ್ ಬನಾನಾ ಲೀಫ್ ಅಂತೆ. ಸೊ ಆಲ್ಮೋಸ್ಟ್ 13 ರಿಂಗೇಟ್ಸು. ಸೊ ವೆಜ್ ಊಟ ಸಿಕ್ತು, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಎಲ್ಲ. ವೆಜ್ ನಾನ್ ವೆಜ್ ಎರಡೂ ಇದೆ. ಹಾಂ ಚೆನ್ನಾಗಿದೆ. ಇದು ಮಶ್ರೂಮು, ದಾಲ್ ಥರ ಮಾಡಿದ್ದಾರೆ ಇದೇನೋ. ನನ್ನ ಫ್ರೆಂಡು ದೇಶ ಬಿಟ್ಟು ಬಂದಿದ್ದೀವಿ ಏನಾಗಲ್ಲ ತಿನ್ನಿ ಅಂತಿದ್ದ. ದೇಶ ಬಿಟ್ಟು ಬಂದಿದ್ರೂ ದೇಶದ ಆಚರಣೆ, ನಮ್ಮ ದೇಶದಲ್ಲಿರೋ ಆಚರಣೆ ಅಥವಾ ಅಲ್ಲಿನ ಪದ್ಧತಿನ ಬಿಡೋಕ್ಕಾಗತ್ತಾ? ಸೊ ನಾನ್ ವೆಜ್ ಗುರುವಾರ ತಿಂತಿರಲಿಲ್ಲ. ಸೊ ಅದಕ್ಕೆ ಇವತ್ತು ತಿನ್ನಲ್ಲ. ಯಾವ ದೇಶಕ್ಕೆ ಹೋದ್ರು ಅಷ್ಟೇ ಅಂದ್ಬಿಟ್ಟು ವೆಜ್ ಊಟನೇ ಮಾಡ್ತಾಯಿದ್ದೀವಿ. ಖಾಲಿ ಆಯ್ತಲ್ಲ ಊಟ? ಪ್ಲೇಟ್ ಮೀನ್ಸ ಫುಲ್ ಮೀನ್ಸ ಅಲ್ಲ ಊಟ ಏನು ನಮಗೆ ಅಯ್ಯೋ ಫಿಲ್ಮಲ್ಲಿ ಅನ್ನ ಅನ್ನ ಅಂತಾರಲ್ಲ ಹಂಗಾಯ್ತು ಇವಾಗ. ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ ಆ್ಯಕ್ಚುಲಿ ಇದು ಅನ್ಲಿಮಿಟೆಡ್ ಊಟ. ಫುಲ್ ಖುಷಿ ಆಗೋಯ್ತು. ಹೊಟ್ಟೆ ತುಂಬ ಬಾತ್ ಪಡೋದು ಇವಾಗ. ಪರವಾಗಿಲ್ಲ, 12-13 ರಿಂಗೇಟ್ಸ್ಗೆ ಅನ್ಲಿಮಿಟೆಡ್ ಊಟ ವರ್ತಿದೆ ಅನಿಸ್ತಾ ಇದೆ. ನಾಟ್ ಬ್ಯಾಡ್. ಟೇಸ್ಟ್ ಚೆನ್ನಾಗಿದೆ. ನಾನೇನಪ್ಪ ಬರೀ ಪ್ಲೇಟ್ ಮೀಲ್ಸಕ್ಕೆ ಕೊಟ್ಟಿದ್ದೆ, ಅದಕ್ಕೆ ಅವನು ಮಲೇಷ್ಯಾದಲ್ಲಿ ಫುಲ್ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ ಇದೊಂದು ಗ್ಲಾಸು ನೀರಿಗೆ 50 ಸೆನ್ನು. ಬರೀ ಇದೊಂದು ಗ್ಲಾಸ್ ನೀರಿಗೋಸ್ಕರ 50 ಸೆನ್ ಪೇ ಮಾಡಬೇಕು. ಸೊ ನಾವು ಊಟ ಮಾಡಿದ್ದಕ್ಕೆ 31.30 ರಿಂಗೆಟ್ಸ್ ಚೇಂಜ್ ಕೊಡ್ತಾ ಇದ್ದಾರೆ. ನೋಡೋಣ ಎಷ್ಟು ಚೇಂಜ್ ಕೊಡ್ತಾರೆ. 70 20
ಎಷ್ಟೆಷ್ಟು ಕೊಟ್ಟವ್ರು ನೋಡೋಣ ಏನಪ್ಪ. ಚೇಂಜು 10 ರೂಪಾಯಿ ನೋಟು, 11 ರೂಪಾಯಿದು, ಸೊ 10 ರೂಪಾಯಿ ಅಂತ ಇದ್ದೀನಿ. 10 ರಿಂಗೆಟ್ಸು, 15, 16, 17, 18, 50, 60, 70 ಸೆನ್ನು, 18 ರಿಂಗೆಟ್ಸ್ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಹೆಂಗಿದೆ? ಟಾಯಿಂಗ್ 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 ಟಾಯಿಂಗ್. ಓ ಮಧ್ಯ ಗಡ್ಡಿ ಐತೆ ಗುರು. ಏಯ್ ಇದೆಲ್ಲ ಕಣ, ಇದೆಲ್ಲ ಆ ಕಡೆ ಇರ್ತದು, ಇದೆಲ್ಲ ಅಲ್ಲಿ ಇರೋದು, ಈ ಕಡೆ ಇರೋದು. ಸೊ ಈಗ ಬಸ್ ಸ್ಟ್ಯಾಂಡ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ಬುಕಿಟ್ ಬಿಂಟಾಂಗಿಂದ ಟ್ವಿನ್ ಟವರ್ಗೆ ಬಸ್ ಇದೆ ಅಂತ ಹೇಳಿದ್ರು. 1 ರಿಂಗೇಟ್ ಅಂತೆ. ಸೊ ನೋಡೋಣ, ಬಸ್ಸಲ್ಲಿ ಹೋಗೋಣ, ಬಸ್ಸಲ್ಲಿ ಹೇಗಿರುತ್ತೆ ಅಂತ. ಬಸ್ಸು ಬಂದಿಲ್ಲ, ಎಷ್ಟೊತ್ತು ಕಾಯಿದ್ವಿ, ಬಸ್ ಬಂದಿರಲಿಲ್ಲ. ಸೊ ಇಲ್ಲೇ ಪಕ್ಕದಲ್ಲೇ ಇಲ್ಲೇ ಕಾಣಿಸ್ತಾ ಇದೆ ಟ್ವಿನ್ ಟವರು, ನಡ್ಕೊಂಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ? ನಡ್ಕೊಂಡೆ ಹೋಗ್ಬೋದು, ನಡ್ಕೊಂಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಈಗ. ಈ ಬೇರೆ ದೇಶಕ್ಕೆ ಬಂದು ನಮ್ಮ ದೇಶದಲ್ಲೇ ಓಡಾಡೋ ಥರ ಓಡಾಡೋದಿದೆಯಲ್ಲ, ಅದ್ರ ಮಜಾನೇ ಬೇರೆ. ಈ ಟ್ರಾವೆಲಿಂಗ್ ಮಾಡೋದ್ರಲ್ಲಿ 2 ಥರ ಇದೆ. ಕಂಫರ್ಟಬಲ್ ಆ್ಯಂಡ್ ಲಕ್ಸುರಿ ಟ್ರಾವೆಲ್ಲು, ಇನ್ನೊಂದು ರಿಸ್ಕ್ ಬಟ್ ನಾಲೆಡ್ಜಬಲ್ಲು ಆ್ಯಂಡ್ ಬಜೆಟ್ ಟ್ರಾವೆಲ್ಲು. ಸೊ ಈ ಟ್ರಾವೆಲಿಂಗು ಯಾರು ಹೆಂಗೆ ಚೂಸ್ ಮಾಡ್ಬಂದ್ರೆ ಅದ್ರ ಮೇಲೆ. ಸೊ ನೋಡಿ, ಇನ್ನೊಂದು ದೇಶಕ್ಕೆ ಬಂದು ನಮ್ಮ ದೇಶದಲ್ಲಿ ಹೇಗೆ ಓಡಾಡ್ತೀವಿ ಆ ಥರ ಓಡಾಡೋದ್ರಲ್ಲಿ ಖುಷಿನೇ ಬೇರೆ. ಅದೇ ನೀವು ಪ್ಯಾಕೇಜ್ ಟೂರು ಏಜೆಂಟ್ ಮುಖಾಂತರ ಬಂತು ಅಂದರೆ ನೀವು ಹೋದ ಪುಟ್ಟ ಬಂದ ಪುಟ್ಟ. ಸೊ ನೀವು ಎಲ್ಲಿರ್ತೀರ ಅಲ್ಲಿಗೆ ಟ್ಯಾಕ್ಸಿ ಕಳಿಸ್ತಾರೆ, ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ. ಸೊ ಕರ್ಕೊಂಡೋಗಿ ಕಡೆ ಹೋಗ್ತೀರಾ ಬರ್ತೀರಾ. ಸೊ ನಾಲೆಡ್ಜ್ ಬೆಳೆಯಲ್ಲ. ಅಂದರೆ ನಮಗೆ ಓನಾಗಿ ಅಲ್ಲಿ ಲೋಕಲ್ನ ಮಾತಾಡ್ಸೋದಾಗಲಿ, ಲೋಕಲ್ ಸಿಟಿ ಓಡಾಡೋದಾಗಲಿ, ಸೊ ನಾವೇ ಹುಡ್ಕೊಂಡು ಹೋಗ್ತೀವಲ್ಲ. ಸೊ ಆಗ ನಾಲೆಡ್ಜ್ ಬೆಳೆಯುತ್ತೆ, ಆ ದೇಶದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಏನಂತೀರ ನೀವೆಲ್ಲ ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಬಾಬಾ ಈ ಥರ ಇಷ್ಟು ದೊಡ್ಡ ಬಿಲ್ಡಿಂಗು ಈ ಥರ ಎಲ್ಲ ನಮ್ಮ ಬೆಂಗಳೂರಲ್ಲಿ ಹಿಂಗಿಲ್ಲ. ಸೊ ಅಷ್ಟು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಓಹೋ ಏನ್ರಿ ಬಿಲ್ಡಿಂಗು ಅಲ್ಲಿ ಬಾಬಾ ಮೇಲೆ ಹಿಂಗೆ ನೋಡ್ತಾ ಇದ್ರೆ ಆ ಮೋಡಗಳು ಮೂವ್ ಆಗ್ತಾ ಇದ್ರೆ ಬಿಲ್ಡಿಂಗೇ ಮೂವ್ ಆಗ್ತಿದೆ ಅನ್ನೋ ಥರ ಫೀಲ್ ಆಗುತ್ತೆ. ತಲೆ ಸುತ್ತ ಬಂದಂಗೆ ಆಗುತ್ತೆ. ಅಯ್ಯೋಯ್ಯೋ ಈ ಕ್ಯೂ ಸಾಕತ್ತಾಗಿದೆ ನೋಡಿ. ಸುತ್ತ ಎಲ್ಲಿ ನೋಡಿದ್ರೂ ಸ್ಕೈ ಸ್ಕ್ರೈಪರ್ಸೇ ಜಾಸ್ತಿ ಎಲ್ಲ ಕಡೆ ಇಲ್ಲಿ. ವಾವ್ ಸೂಪರ್. ಬಂತು ಮೋನೋ ರೈಲು. ಬಾ ಮಿನಾರಾ ಕೇಚ್. ಏನೋ ಏನು ಮಲ್ಕೊಂಡೆ ನೋಡ್ಬೇಕೇನಪ್ಪ ಈ ಬಿಲ್ಡಿಂಗ್ನ. ಬಾಬಾ ಅಯ್ಯೋ ಅಯ್ಯೋ ಫುಲ್ ಬೆಂಡ್ ಆಗ್ಬೇಕಲ್ಲ ತಲೆ. ನೋಡ್ರಿ ಎಷ್ಟು ದೊಡ್ಡ ಬಿಲ್ಡಿಂಗು, ಸ್ಕೈ ಸ್ಕ್ರೇಪರ್ಸ್. ಬೇರೆ ದೇಶಕ್ಕೆ ಹೋದಾಗ ಬಟ್ಟೆ ಬೇರೆ ಏನೇ ಕಳೆದೋದ್ರೂ ಪರವಾಗಿಲ್ಲ, ಪಾಸ್ಪೋರ್ಟ್ ಮಾತ್ರ ಕಳ್ಕೊಬಾರ್ದು. ಸೊ ಅದಕ್ಕೆ ಈ ಥರ ಒಂದು ಸೊಂಟಕ್ಕೊಂದು ಬ್ಯಾಗ್ ಹಾಕೊಂಡ್ಬಿಟ್ಟು
ಸೊಂಟದಲ್ಲಿ ಒಂದು ಬ್ಯಾಗ್ ಹಾಕೊಂಡ್ಬಿಟ್ಟು ಅದಕ್ಕೆ ಯಾವಾಗಲೂ ಅದರಲ್ಲಿ ಪಾಸ್ಪೋರ್ಟ್ ಕ್ಯಾರಿ ಮಾಡ್ತಾನೆ ಇರಬೇಕು. ರೂಮಲ್ಲೂ ಇಡಬಾರ್ದು. ಪಾಸ್ಪೋರ್ಟು ಜೊತೆಗೆ ಇಲ್ಲಿನ ಕರೆನ್ಸಿ ಏನು ಇಟ್ಕೊಂಡಿರ್ತೀವಿ ದುಡ್ಡು ಅದನ್ನು ಯಾವಾಗ ಜೊತೆಲೇ ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಯಾವಾಗಲೂ ಒಂದು ಟ್ರಾವೆಲರ್ಸ್ ಆದರೂ ಒಂದು ಬ್ಯಾಗ್ ಇಟ್ಕೊಂಡಿರಬೇಕು. ಸೊ ಬಟ್ಟೆ ಬರೆ ಲಗೇಜ್ ಏನೇ ಕಳೆದೋರು ಪರವಾಗಿಲ್ಲ, ಪಾಸ್ಪೋರ್ಟ್ ಕಳೆದೋಗ್ಬಾರ್ದು, ಮೇಯ್ನ್ ಅದೇ ಇರೋದು.